ರಚನೆ ಮಾಡಬೇಕಾದ್ರೆ ಇವತ್ತು ಯಾರೋ ಈ ಹಲವಾರು ನಾಯಕರುಗಳು, ಬುದ್ಧಿಜೀವಿಗಳು ಬಾಬಾ ಸಾಹೇಬರು ಒಬ್ಬರೇ ಸಂವಿಧಾನ ರಚನೆ ಮಾಡಲಿಲ್ಲ ಅಂತ ಹೇಳಿ ಭಾಷಣಗಳನ್ನ ಮಾಡ್ತಾರೆ, ಹೇಳ್ತಾರೆ. ಇರಬಹುದು, ಇಲ್ಲ ಅಂತ ಹೇಳಿಲ್ಲ, ಅವರಿಗೆ ಬೇಕಾದಷ್ಟು ಜನ ಸಹಕಾರ ಮಾಡಿರ್ಬೋದು. ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಬಾಬಾ ಸಾಹೇಬರು 2 ವರ್ಷ 11 ತಿಂಗಳು 18 ದಿನ ಶ್ರಮವನ್ನು ಪಟ್ಟಿದ್ದಾರೆ. 448 ವಿಧಿಗಳು, 25 ಭಾಗಗಳು, 12 ಪರಿಚ್ಛೇದಗಳು, 5 ಅನುಬಂಧಗಳು, 50,000 ಪುಸ್ತಕಗಳು. ನಮ್ಮ ಮನೆಯಲ್ಲಿ 5 ಪುಸ್ತಕ ಇಲ್ಲ, 5 ಪುಸ್ತಕ ಓದ್ತಾ ಇಲ್ಲ ನಾವು. 50,000 ಪುಸ್ತಕಗಳನ್ನು ಅಧ್ಯಯನ ಮಾಡಿ ಎಲ್ಲ ಹೇಳ್ತಾರೆ. ಎಲ್ಲೋ ಯುರೋಪ್ ದೇಶದಿಂದ, ಫ್ರಾನ್ಸ್ ದೇಶದಿಂದ, ಅಮೇರಿಕಾದಿಂದ, ಬ್ರಿಟನ್ನಿಂದ, ಜಪಾನ್ನಿಂದ ಸಂವಿಧಾನದ ತತ್ವದ ಮೂಲಗಳನ್ನು ಬಾಬಾ ಸಾಹೇಬರು ತಂದರು ಅಂತೇಳಿ. ಬಾಬಾ ಸಾಹೇಬರು ಬುದ್ಧನ ಅನುಯಾಯಿಯಾಗಿದ್ರು. ಭಾರತದಲ್ಲಿ ಧಮ್ಮಪದ ಒಂದು ಸಂವಿಧಾನ ಇತ್ತು 6ನೇ ಶತಮಾನದಲ್ಲಿ. ನೀವೆಲ್ಲ ಕೂಡ ಬುದ್ಧನ ಧಮ್ಮಪದವನ್ನು ಓದಬೇಕು. 6ನೇ ಶತಮಾನದಲ್ಲಿ ಧಮ್ಮಪದ ಈ ದೇಶದ ಸಂವಿಧಾನ. ನಂತರ 12ನೇ ಶತಮಾನದಲ್ಲಿ ಅನುಭವ ಮಂಟಪ, ಬಸವಣ್ಣನವರ ವಚನಗಳು 12ನೇ ಶತಮಾನದ ಸಂವಿಧಾನ. ಈ ಬುದ್ಧನ ಧಮ್ಮಪದವನ್ನ, ಬಸವಣ್ಣನವರ ವಚನವನ್ನ, ಸಮಾನತೆಯನ್ನ, ಶಾಂತಿಯನ್ನ ತಗೊಂಡು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಮಾದರಿಯಾದಂತಹ ಸಂವಿಧಾನವನ್ನು ಸೃಷ್ಟಿ ಮಾಡಿದರು. ಇವತ್ತು ಜಗತ್ತಿನಲ್ಲಿ 180ಕ್ಕೂ ಹೆಚ್ಚು ದೇಶಗಳು ಭಾರತದ ಸಂವಿಧಾನವನ್ನ ಇಟ್ಕೊಂಡು ಅದ್ರ ಮೇಲೆ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಇಲ್ಲೆಲ್ಲ ಯುವಕರುಗಳಿದ್ದೀವಿ. 103 ಏನು ಬದಲಾವಣೆಗಳು ಸಂವಿಧಾನದಲ್ಲಿ ಬದಲಾವಣೆ ಆಯಿತು, ಅಲ್ಲಿವರೆಗೂ ಕೂಡ ಭಾರತದ ಸಂವಿಧಾನದ ಮೂಲ ತತ್ವಕ್ಕೆ ಯಾವತ್ತೂ ಕೂಡ ಧಕ್ಕೆ ಆಗಿರಲಿಲ್ಲ. ಇವತ್ತಿನ ಕಾಲದಲ್ಲಿ ಮೂಲ ಸತ್ವವನ್ನ, ಮೂಲ ಬೇರುಗಳನ್ನ ಕಟ್ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ದಯವಿಟ್ಟು ಬಂಧುಗಳೇ, ಸಂವಿಧಾನವನ್ನ ಓದಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅರಿಬೇಕು. ಏನು ಪ್ರಜಾಪ್ರಭುತ್ವ ಅಂದ್ರೆ? ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆಯ್ಕೆಯಾದಂತ ಸರ್ಕಾರ, ಸೇವೆಯ ಮುಖಾಂತರ. ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ಸೇವೆಗೆ ಮುಂದಾಗುವ ಮೊದಲು ಪ್ರೀತಿಸುವುದು ಕಲಿಯಬೇಕು. ಸೇವೆಗೆ ಮುಂದಾಗುವ ಮೊದಲು ಪ್ರೀತಿಸುವುದು ಕಲಿಯಬೇಕು. ಪ್ರೀತಿಯೇ ಇಲ್ಲದೆ ಸೇವೆ ಮಾಡಲು ಸಾಧ್ಯವೇ ಇಲ್ಲ ಅಂತಾರೆ. ಯಾರು ಆಯ್ಕೆ ಆಗಿರ್ತಾರೆ ಅವರು ಸೇವೆಯ ಮುಖಾಂತರ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಪೂರೈಸಬೇಕು ಅಂತೇಳಿ ಪ್ರಜಾಪ್ರಭುತ್ವದ ಅರ್ಥ. ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ. ಸಂವಿಧಾನವನ್ನು ಉಳಿಸ್ತಕ್ಕಂಥ ಪ್ರಯತ್ನ ಆಗಲೇಬೇಕು. ಈ ಭಾರತದ ಸಂವಿಧಾನ, ಈ ನೆಲ, ಈ ಭೂಮಿ ನಮ್ಮ ಭಾವನೆ, ನಮ್ಮ ಹಕ್ಕು, ನಮ್ಮ ಬದುಕು. ನೋಡಿ, ನಾವು ಸತ್ತು ಹೋದ್ರೆ ನಮ್ಮನ್ನ ಮಣ್ಣಿಗೆ ಹಾಕ್ತಾರೆ. ಮಣ್ಣೇ ಸತ್ತು ಹೋಗ್ಬಿಟ್ರೆ ಏನ್ ಮಾಡೋದು? ಸಂವಿಧಾನ ಏನಾದ್ರೂ ಸತ್ತೋದ್ರೆ ಏನ್ ಮಾಡೋದು ನಾವು? ಹಿಂದೆ ಪೂರ್ವದ ಕಾಲದಲ್ಲಿ ಚಪ್ಪಲಿ ಹಾಕೊಂಡು ಬರೋದಕ್ಕೆ ಹಕ್ಕಿರ್ಲಿಲ್ಲ ನಮ್ಗೆ. ಚಪ್ಪಲಿ ಹಾಕೊಂಡು ಬಂದ್ರೆ ಮರಕ್ಕೆ ಕಟ್ಟಿ ಹಾಕಿ ಹೊಡಿತಾ ಇದ್ರು. ಅಂತ ಕಾಲಘಟ್ಟದಲ್ಲಿ ಎಲ್ಲ ಹಕ್ಕುಗಳನ್ನ ಎಲ್ಲಿದ್ದಾರೆ ಬಾಬಾ ಸಾಹೇಬರು? ಈ ಫೋಟೋದಲ್ಲಿದ್ದಾರಾ? ಎಲ್ಲಿದ್ದಾರೆ ಬಾಬಾ ಸಾಹೇಬರು? ನಮ್ಮ ಹೃದಯದಲ್ಲಿದ್ದಾರಾ? ಅಲ್ಲಿದ್ದಾರ? ಆ ಫೋಟೋದಲ್ಲಿದ್ದಾರಾ? ಬಾಬಾ ಸಾಹೇಬ್ರು ಎಲ್ಲಿದ್ದಾರೆ? ಆತ್ಮಾವಲೋಕನ ಮಾಡ್ಕೊಳ್ಳಿ. ಬಾಬಾ ಸಾಹೇಬ್ರು ಇಲ್ಲಿದ್ದಾರೆ, ನಮ್ಮ ಬೆರಳಿನಲ್ಲಿದ್ದಾರೆ. ನಮಗೊಂದು ಮತದಾನ ಅಂತಕ್ಕಂಥ ಒಂದು ಹಕ್ಕು ಕೊಟ್ಟೋದು. ಇವತ್ತು ಮೊನ್ನೆ ಏನೆಲ್ಲ ಮಾತಾಡ್ಬೋದು. ರಾಷ್ಟ್ರಪತಿಗೆ ಒಂದೇ ಮತ, ಈ ಪೌರ ಕಾರ್ಮಿಕರು ಇವತ್ತೇನು ಇಲ್ಲಿದ್ದಾರೆ ಅವರಿಗೂ ಒಂದೇ ಮತ. ಎಂತ ಸಾಮ್ಯತೆ ಇದು! ಪ್ರಪಂಚದ ಬೇರೆ ದೇಶಗಳಲ್ಲಿ ಚುನಾವಣೆ ನಡೀತದೆ, ಅವರು ಏರೋಪ್ಲೇನ್ ನಲ್ಲಿ ಹೋಗ್ತಾ ಇದ್ರೆ ಅಲ್ಲಿಂದಲೂ ಕೂಡ ಮತದಾನ ಮಾಡಬಹುದು, ಮನೆಯಲ್ಲಿದ್ರೆ ಅಲ್ಲಿಂದಲೂ ಕೂಡ ಮತದಾನ ಮಾಡಬಹುದು. ಆದರೆ ಭಾರತದಲ್ಲಿ ಎಂಥ ಕೋಟ್ಯಾಧಿಪತಿ ಆಗಿರ್ಲಿ, ಎಂಥ ಶ್ರೇಷ್ಠ ವ್ಯಕ್ತಿ ಆಗಿರ್ಲಿ, ಸಾಮಾನ್ಯ ಜನ ಎಲ್ಲಿ ಹೋಗಿ ಮತದಾನ ಮಾಡ್ತಾರೆ ಅಲ್ಲೇ ಹೋಗಿ ಅವನು ಕೂಡ ಹೋಗಿ ಮತದಾನ ಮಾಡಬೇಕಂತ ಸಮಾನತೆಯನ್ನ ಸಾರ್ತಕ್ಕಂಥ ಪರಿಕಲ್ಪನೆಯನ್ನು ಕೊಟ್ಟಂತ ಬಾಬಾ ಸಾಹೇಬ್. ಇಡೀ ವಿಶ್ವ ಬುದ್ಧಿವಂತರ ದಿನ. ನಮಗೆ ನಾಚಿಕೆ ಆಗಬೇಕು. ಇಡೀ ವಿಶ್ವ, ಪ್ರಪಂಚ, ಜಗತ್ತು ಬುದ್ಧಿವಂತರ ದಿನವನ್ನ ಬಾಬಾ ಸಾಹೇಬ್ರ ಹೆಸರಿನಲ್ಲಿ ಆಚರಣೆ ಮಾಡ್ತಾರೆ. ನಾವು ಇವತ್ತು ಬಾಬಾ ಸಾಹೇಬ್ರನ್ನ ಒಂದು ಜಾತಿಯ ಚೌಕಟ್ಟು ಮಾಡಿ ಅನಾಗರಿಕರ ತರ ವರ್ತಿಸ್ತಾ ಇದ್ದೀವಿ. ಅನಾಗರಿಕರ. ನಾವು ಬಾಬಾ ಸಾಹೇಬ್ರನ್ನ ಜಾತಿಯ ದೃಷ್ಟಿಕೋನದಿಂದ ಯಾಕೆ ನೋಡ್ತೀರಿ? ಇದು ಪ್ರಜಾಪ್ರಭುತ್ವ, ಇದು ಸಮಾನತೆ, ಇದು ಸರ್ವಧರ್ಮ ಸಮಭಾವದ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತಿರಲ್ಲ,
ಅದನ್ನು ಉಳಿಸ್ಕೊಂಡು ಅವರು ಬಾಬಾ ಸಾಹೇಬರು ಹೇಳಿದರೆ ಕಾಲಘಟ್ಟಕ್ಕೆ ಅನುಗುಣವಾಗಿ ಮೂಲ ತತ್ವಗಳಿಗೆ ಧಕ್ಕೆ ಆಗದ ರೀತಿ ಸಂವಿಧಾನವನ್ನ ನೀವು ಎಷ್ಟು ಬೇಕಾದರೂ ಬದಲಾವಣೆ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ ಅಂತೇಳಿ ಅವರು ಕೊಟ್ಟಂತ ಒಂದು ಹಕ್ಕನ್ನ ಇವತ್ತು ನಾವೆಲ್ಲ ಮಾರಾಟಕ್ಕೆ ಇಟ್ಟಿದ್ದೀವಿ. ಬಾಬಾ ಸಾಹೇಬರು ನಮ್ಮ ಬೆರಳಿನಲ್ಲಿದ್ದಾರೆ, ಜನಸಾಮಾನ್ಯರ ಬೆರಳಿನಲ್ಲಿ ಬಾಬಾ ಸಾಹೇಬರಿದ್ದಾರೆ, ಅಧಿಕಾರಿಗಳ ಪೆನ್ನಲ್ಲಿ ಬಾಬಾ ಸಾಹೇಬರಿದ್ದಾರೆ. ಒಂದು ಪೆನ್ನಲ್ಲಿ ಇವತ್ತೇನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ನಡೀತಾ ಇದೆ ಅದು ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಭಿಕ್ಷೆಯಿಂದ. ನಾವು ಇವತ್ತು ಅವರ ಋಣದಲ್ಲಿದ್ದೀವಿ. ಎಡೆಹಳ್ಳಿ ಆರ್ ಮಂಜುನಾಥ್ ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಆ ಸಂವಿಧಾನ ಕಾರಣ. ಶಿಲ್ಪಾ ಮಲ್ಲಿಕರು ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಆ ಸಂವಿಧಾನ ಕಾರಣ. ಆ ಸಂವಿಧಾನದ ಋಣವನ್ನ ನಾವು ತೀರಿಸ್ಬೇಕಲ್ವಾ? ಇವತ್ತು ಮತದಾನನೂ ಕೂಡ ನಾವು ಮಾರಾಟ ಮಾಡ್ಕೊಳ್ತಾ ಇದ್ದೀವಿ. ನಾವು ಮಾರಾಟ ಮಾಡ್ಕೊಂಡಿದ್ರ ಪರಿಣಾಮ ನಾವು ರಸ್ತೆಯಲ್ಲಿ ಬಿಂದು ಕೂರ್ತಾ ಇದ್ದೀವಿ. ನಿಮ್ಮ ಒಂದು ಮತ ನಿಮ್ಮ ಮಗಳಿದ್ದಂಗೆ ಅಂತ ಹೇಳಿದ್ರು ಬಾಬಾ ಸಾಹೇಬರು. ನಿಮ್ಮ ಒಂದು ಮತ ನಿಮ್ಮ ಮಗಳಿದ್ದಂಗೆ ಅಂತ ಅಷ್ಟೇ, ಮುಂದಕ್ಕೆ ಏನು ವಿವರಣೆ ಕೊಡೋಕೆ ಹೋಗ್ಲಿಲ್ಲ. ಯಾಕೆ ಅವರು ಮಗಳಿದ್ದಂಗೆ ಅಂತ ಹೇಳಿದ್ರು ಅಂದ್ರೆ, ನಮ್ಮ ಮಕ್ಕಳನ್ನ, ನಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಬೇಕು ಅಂತ ಇಟ್ಕೊಳ್ಳಿ, ಯಾರಾದ್ರೂ ಅನಾಗರಿಕನಿಗೆ, ಅಜ್ಞಾನಿಗೆ ಅಥವಾ ದುಶ್ಚಟಕ್ಕೆ ಬಲಿಯಾದಂಥವನಿಗೆ ಯಾರಿಗಾದ್ರೂ ನಾವು ಮದುವೆ ಮಾಡ್ಕೊಡ್ತೀವ? ನಮ್ಮ ಮಗಳನ್ನ ಮದುವೆ ಮಾಡ್ಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡ್ತೀವಿ ಅದೇ ರೀತಿ ತಾವು ನಾನು ಕೊಟ್ಟಿರ್ತಕ್ಕಂಥ ಒಂದು ಹಕ್ಕನ್ನ ತಮ್ಮ ಮಗಳು ಅಂತ ತಿಳ್ಕೊಂಡು ಚಲಾವಣೆ ಮಾಡಿ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ರು. ನಾವು ಅಂತ ಒಂದು ಪರಿಕಲ್ಪನೆಯನ್ನ ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ಅವರ ಮಹತ್ವದ ಘಟನೆಗಳನ್ನ, ಅವ್ರದ್ದು ಒಂದು ಪುಸ್ತಕ ಇದೆ ಕಣ್ಣೀರಿಟ್ಟ ದಿನಗಳು ಅಂತೇಳಿ, ಬಾಬಾ ಸಾಹೇಬರು ಕಣ್ಣೀರಿಟ್ಟ ದಿನಗಳು ಅಂತೇಳಿ. ನೀವು ಆ ಪುಸ್ತಕ ಓದಿದ್ರೆ ನಿಮ್ಮ ಕಣ್ಣಲ್ಲೇ ನಮಗೆ ಗೊತ್ತಾಗ್ದಂಗೆ ಕಣ್ಣೀರುಗಳು ಇಳಿತಾ ಇರುತ್ತೆ. ದಯವಿಟ್ಟು ಬಂಧುಗಳೇ, ಯಾವುದೇ ವಿವಾದಾತ್ಮಕ ಹೇಳಿಕೆಗಳಿಗೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದಲೆ ಏನು ನಮ್ಮ ಪೂರ್ವಜರು ಹೋರಾಟ ಮಾಡಿದ್ದಾರೆ, ಏನು ಸಂವಿಧಾನ ಇದೆ, ಆ ಸಂವಿಧಾನವನ್ನ ನೀವು ಯಾವತ್ತು ಅರಿಯೋದಿಲ್ಲ ಅವತ್ತವರೆಗೂ ಕೂಡ ನಿಮಗೆ ಜ್ಞಾನೋದಯ ಆಗೋದೇ ಇಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಸಾರ್ವಜನಿಕರು ಕೂಡ ಸಂವಿಧಾನವನ್ನ ಅಧ್ಯಯನ ಮಾಡಿ ಬಾಬಾ ಸಾಹೇಬರನ್ನ ಅರಿತುಕೊಳ್ಳಿ. ಬಾಬಾ ಸಾಹೇಬರನ್ನ ಒಂದು ಜಾತಿಗೆ ಸೀಮಿತ ಮಾಡಬೇಡಿ. ಇಡೀ ಜಗತ್ತಿನ ಒಬ್ರು ಮಹಾನ್ ವ್ಯಕ್ತಿಯನ್ನ ಆರಾಧಿಸ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಗೆ ಎಷ್ಟು ಅರ್ಹತೆ ಇದೆ ಗೊತ್ತಿಲ್ಲ, ಆದ್ರೂ ಕೂಡ ಅಂತ ಒಂದು ಅವಕಾಶವನ್ನ, ಅಂತ ಒಂದು ಪುಣ್ಯ ಪುರುಷರ ಒಂದು ಸಮಾರಂಭದಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ, ಬಾಬಾ ಸಾಹೇಬರಿಗೆ ಸಂವಿಧಾನವನ್ನ ಬರೆದುಕೊಟ್ಟಂತ ಬಾಬಾ ಸಾಹೇಬರಿಗೆ ನನ್ನ ಅನಂತ 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 ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.